ಸೇವಾ ನಿವೃತ್ತಿ ಹೊಂದಿ ಪರಿಸರ ಪ್ರೇಮ ಮೆರೆದ ಶಿಕ್ಷಕ ಎನ್.ಬಿ. ಚಾವುಸ. ಕುಡಚಿ ರಾಯಬಾಗ ತಾಲೂಕಿನ ಕುಡಚಿ ಸುಟ್ಟಟ್ಟಿ ಸರ್ಕಾರಿ ಪ್ರೌಢಶಾಲೆ ಹಿಂದಿ ಶಿಕ್ಷಕ ನೂರುಲ್ಲಾ ಬಾಬಲಾಲ ಚಾವುಸ ಅವರು ತಮ್ಮ ಯಶಸ್ವಿ 33 ವರ್ಷದ ಸೇವಾ ನಿವೃತ್ತಿ ಹಾಗೂ ಶೈಕ್ಷಣಿಕ ವರ್ಷದ 8, 9, 10ನೇ ತರಗತಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಜರುಗಿತು. ಸಮಾರಂಭವನ್ನು ವಿದ್ಯಾದೇವತೆ ಸರಸ್ವತಿ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಮುಖಂಡರಾದ ಮುರಾರಿ ಬಾನೆ ಚಾಲನೆ ನೀಡಿದರು. ಐಆರ್ ನದಾಫ್ ಮಾತನಾಡಿ, ಎನ್.ಬಿ. ಚಾವುಸ್ ಅವರು ಈ ಶಾಲೆಯಲ್ಲಿ 17 ವರ್ಷಗಳ ಕಾಲ ಹಿಂದಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಜೀವನದಲ್ಲಿ ಯಾವತ್ತೂ ಬೇಸರ ಪಡದೆ ಏನೇ ಬಂದಲ್ಲಿ ಕ್ರಿಯಾಶೀಲರಾಗಿ ಕಾರ್ಯಪ್ರವೃತ್ತರಾಗಿ ಕಾರ್ಯನಿರ್ವಹಿಸುವುದು ಹೇಗೆ ಎಂಬುದನ್ನು ತಿಳಿಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಅತಿಥಿಗಳು, ಶಿಕ್ಷಕ ಚಾವುಸ ಅವರು ಸುಟ್ಟಟ್ಟಿ ಪ್ರೌಢಶಾಲೆಯಲ್ಲಿ ಸಲ್ಲಿಸಿದ ಅನುಪಮ ಸೇವೆ ಜೊತೆಗೆ ಶಾಲಾ ಪರಿಸರ, ಶಾಲಾ ದಾಖಲೆಗಳ ಕಾರ್ಯನಿರ್ವಹಣೆ ಸರಳತೆ ಕುರಿತು ಮಾತನಾಡಿದರು. ನಂತರ ಶಿಕ್ಷಕರು, ವಿದ್ಯಾರ್ಥಿಗಳು, ಸಂಬಂಧಿಕರು, ಹಳೆ ವಿದ್ಯಾರ್ಥಿಗಳು ಶಾಲು, ಹೂಮಾಲೆ ಹಾಕಿ ಪ್ರೀತಿಯ ಉಡುಗೊರೆ ನೀಡುವ ಮೂಲಕ ಸತ್ಕರಿಸಿ ಗೌರವಿಸಿದರು. ನಂತರ ವಿದ್ಯಾರ್ಥಿಗಳು ಅವರನ್ನು, ಅವರ ಕುಟುಂಬದವರನ್ನು ಪುಷ್ಪಾರ್ಚನೆ ಮಾಡುವ ಮೂಲಕ ಬೀಳ್ಕೊಟ್ರು. ತಾವು ಸಲ್ಲಿಸಿದ 33 ವರ್ಷಗಳ ಅನುಪಮ ಸೇವಾ ನಿವೃತ್ತಿ ನೆನಪಿಗೋಸ್ಕರ ಶಾಲಾ ಆವರಣದಲ್ಲಿ ಸಸಿ ನೆಟ್ಟು ಪರಿಸರ ಪ್ರೇಮ ಮೆರೆದಿರುವ ಮೂಲಕ ಸಾರ್ವಜನಿಕರು ಪರಿಸರ ಪ್ರೇಮಿಗಳ ಮನಗೆದ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ವರ್ಷಕ್ಕೆ ದಾಖಲಾತಿ ಪಡೆದ 8, 9, 10ನೇ ತರಗತಿ ವಿದ್ಯಾರ್ಥಿಗಳನ್ನು ಗುಲಾಬಿ ನೀಡುವ ಮೂಲಕ ಸ್ವಾಗತಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಚಾವುಸ್ ಅವರ ಪತ್ನಿ ನೂರ್ ಜಹಾನ್, ಹಿರಿಯ ಮುಖಂಡ ಮುರಾರಿ ಬಾನೆ, ಮುಖ್ಯೋಪಾಧ್ಯಾಯೆ ಎಸ್.ಆರ್. ಪಾಟೀಲ್, ಐಆರ್ ನದಾಫ್, ಎಂ.ಎ. ತಾಂಬೋಳಿ, ಐಕೆ ಅಕ್ಕಿವಾಟೆ, ಎಸ್.ಟಿ. ಮಾಡಲಗಿ, ಎಚ್.ಟಿ. ಗಾಣಿಗೇರ, ವಿ.ಎ. ಪಾಟೀಲ್, ಝಡಾರ್ ಮುಲ್ಲಾ, ಎಂ.ಕೆ. ಬಕ್ರೆ, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಬಸುಮಾಳಿ, ರಾಯಬಾಗ. ನಮ್ಮ ನಿನ್ನೆಲ್ಲ ನೆಚ್ಚಿನ ಶಿಕ್ಷಕರು ಆದಂತಹ ಶ್ರೀ ಎನ್.ಬಿ. ಚಾವುಸ್ ಗುರುಗಳು ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕಂತ ಹೇಳಿ ಅದೇ ರೀತಿಯಾಗಿ ಗೌರವ ಹಂಚಿಕೊಳ್ಳುವಂತಹ ಎಲ್ಲ ಗಣ್ಯಗಳನ್ನು ಮಣ್ಣು ಹಾಕಿ